ಅವ್ರು ವೈಯಕ್ತಿಕವಾಗಿ ಹೇಳೋದಕ್ಕೆ ಮೋಹನ್ ಅವರೇ, ನಾನು ಅವ್ರು ಬರ್ತಾರ ಒಂದು ನಿಮಿಷ ಅವ್ರು ಬರ್ದು ಕೊಟ್ಟಿದ್ದಾರಂದ್ರೆ ಈಗ ನರೇಂದ್ರ ಮೋದಿ ಅವ್ರಿಗೆ ನಾನು ಕೇಳ್ಬೇಕು ಏನಾದ್ರು ಕೊಟ್ಟಿದ್ರಾ ಅಂತ. ನಾನು ಕೇಳೋಕ್ಕಾಗತ್ತಾ? ನೀವು ಕೇಳೋ ಪ್ರಶ್ನೆ ಅವ್ರ ಮನೇದಾಗಿರೋದ್ರಿಂದ ನಾನು ಹೆಂಗೆ ಹೇಳಲಿ? ಬಟ್ ಅಧಿಕಾರಕ್ಕೆ ಬರ್ತೀನಿ ಅಂದ್ರಲ್ಲ, ಅದಕ್ಕೆ ನಂಬರ್ದು ಹೇಳಿ. ಅಧಿಕಾರ ಬರೋಕ್ಕೆ ನಂಬರ್ ಬೇಕಲ್ಲ. ಆ 60ರಿಂದ 40 ಬಂತು, 40ರಿಂದ 18 ಬಂತು. ಡಿಕ್ಲೈನ್ ಆಗ್ಬೇಕಾದ್ರೆ ಹೆಂಗೆ ಮ್ಯಾಲೆ ಹೋಗುತ್ತೆ ಅನ್ನೋದನ್ನ ನನಗಂತೂ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿದ್ರೆ ನಂಗೆ ಸ್ವಲ್ಪ ತಿಳುವಳಿಕೆ ಹೇಳಿದರೆ ಬೇಕಾದ್ರೆ ಅದನ್ನು ನೋಡೋಣ, ಅದನ್ನ ಚರ್ಚೆ ಮಾಡೋಣ. ಇಲ್ಲ, ನಾನು ನಾನು ನೋಡಿ, ನನಗೆ ಕೆಲವು, ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ವಿಡಿಯೋ ಕಳಿಸಿದ್ದಾರೆ, ವಿತ್ GPS ಲೊಕೇಶನ್ಸ್ ಕಳಿಸಿದ್ದಾರೆ. ನನಗೆ ಬಂದಿರೋ ಮಾಹಿತಿಯನ್ನು ನಾನು ಕಳಿಸ್ತಾ ಇದ್ದೀನಿ. ಐ ನೀಡ್ ಲಿಟಲ್ ಟೈಮ್, ನಾಟ್ ಮೀ, SP ಅವರಿಗೆ ನಾನು ಸ್ಟ್ರಿಕ್ಟಾಗಿ ಹೇಳಿದ್ದೀನಿ, DC ಅವ್ರಿಗೂ ಕೂಡ ಹೇಳಿದ್ದೀನಿ. ಎನಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್, ಕೆಲಸದ ಏನಾಗ್ತದೆ, ಈಗ ಮಣ್ಣು ತೆಗಿತಾರೆ, ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಮಣ್ಣು ಪ್ರೊಫೆಷ್ನಲ್ ಆಗಿ ದುಡ್ಡು ಮಾಡೋಕ್ಕೆ ತೆಗೆದುಬಿಟ್ರೆ ಅದು ತಪ್ಪು. ಇನ್ನೊಂದು ಕಡೆಗಿದೆ, ಒಂದು ಮಣ್ಣನ್ನು ಸ್ವಲ್ಪ ಏನೋ ಒಂದು ತೋಟಕ್ಕೆ ಇಲ್ಲ ಏನಕ್ಕೋ, ಇಲ್ಲಾಂದ್ರೆ ಮನೆಗೋ ಏನಕ್ಕೋ ಅಂತ ತೆಗಿತಾನೆ. ಈ ಎರಡರಲ್ಲೂ ಸಿಕ್ಕಾಕೊಬಿಡ್ತೀವಿ ಕೆಲಸಕ್ಕೆ. ಸೊ ನಾನು ಏನು ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ, ಆದರೆ ವ್ಯವಹಾರ ಮಾಡಿದವ್ರನ್ನ ಮಾತ್ರ ಮೂಲೆಯಲ್ಲಿ ಕೂರಿಸೋದು ಗ್ಯಾರಂಟಿ. ಒಂದು, ಎಲ್ಲೆಲ್ಲಿ ಹಾವಳಿಗಳು ಜಾಸ್ತಿ ಇದ್ದಾವೆ, ಇನ್ಕ್ಲೂಡಿಂಗ್ ನನ್ನ ಕ್ಷೇತ್ರ, ಅದೆಲ್ಲರೂ ಕಟ್ ಆಫ್ ಆಗಬೇಕು. ಲೀಗಲ್ ಜಾಯಿಂಟ್ಸೇ ಇದೆ, ಲೀಗಲ್ ಆಗಿದ್ದಾವೆ ಕೆಲವು, ನಿಮಗೆ ಕ್ಲಬ್ಸ್ ಅಂತ ಕರಿತೀವಿ, ಅದೆಲ್ಲದು ಕೂಡ ನಾನೇನು ಪ್ರಮೋಟ್ ಮಾಡೋಕ್ಕೆ ಹೋಗೋದಿಲ್ಲ, ನಾನು ಆ ಕ್ಯಾಟಗರಿಗೆ ಬರೋದು ಇಲ್ಲ. ಬಟ್ ಲೀಗಲ್ಲಾಗಿ ಏನೇನು ನಡೀತಾ ಅದು ಬಿಟ್ಬಿಡಿ, ಅದ್ರ ಬಗ್ಗೆ ನಾನು ಚರ್ಚೆ. ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಹಂತವಾಗಿ ತಂದು ನಿಲ್ಲಿಸ್ತಕ್ಕಂಥ ವ್ಯವಸ್ಥೆಯನ್ನು 100%, ಆಮೇಲೆ ಸಂಪೂರ್ಣವಾಗಿ ಫ್ರೀಡಮ್ ಕೊಟ್ಟಿದ್ದೀನಿ. ಆ ಫ್ರೀಡಮಲ್ಲಿ ಹೇಳಿದ್ದೀನಿ, ಡೋಂಟ್ ಗಿವ್ ಫ್ರೀಡಮ್ ಫಾರ್ ದೆಮ್ ಟು ಕಂಟಿನ್ಯೂ ದಿಸ್ ಅಂತಲೂ ನಿಖಿಲ್ ಅವರಿಗೆ, SP ಅವರಿಗೆ ನಾನು ಸ್ಟ್ರಿಕ್ಟಾಗಿ ಹೇಳಿದ್ದೀನಿ. ವಿ ಹ್ಯಾವ್ ಟು ಸ್ಟಾಪ್. ನಾನು ಮಾಧ್ಯಮದವ್ರಿಗೂ ಮನವಿ ಮಾಡ್ತೀನಿ, ಕೆಲಸದ ಏನಾಗುತ್ತೆ, ನನಗೆಲ್ಲ ಮಾಹಿತಿ ಗೊತ್ತಾಗುತ್ತಾ, ನಿಮಗೆ ನನಗಿಂತ ಜಾಸ್ತಿ ಗೊತ್ತಾಗ್ಬೋದು. ನಾನು ಹ್ಯಾವ್ ಟೋಲ್ಡ್, ಯಾರೇ ಸಾರ್ವಜನಿಕರು ಮತ್ತು ಯಾರೇ ಪತ್ರಿಕಾ ಮಾಧ್ಯಮದವರು, ಯಾರೇ ಜನಪ್ರತಿನಿಧಿಗಳು ನಿಮಗೆ ಮಾಹಿತಿ ಕೊಟ್ಟರೆ ದಯವಿಟ್ಟು ತಕ್ಷಣ ಆ್ಯಕ್ಷನ್ ತೊಗೊಳ್ಳಿ. ನೀವು ಒಂದು ಸತಿ ಕೊಡ್ತೀರಿ, ಹೋಗ್ತಾರೆ, ಸುಳ್ಳಾಗಿದ್ದರೆ ಸುಮ್ಮನೆ ಇರ್ಬೋದು. 2ನೇ ಸತಿ ನೀವೇ ಕೊಟ್ಟಿರಿ, ಸುಳ್ಳಾಗಿದ್ದರೆ ಸುಮ್ಮನೆ. 3ನೇ ಸತಿ ನೀವು ಕೊಟ್ಟರೆ ನಾವು ತೊಗೊಳ್ಳಲ್ಲ, ಯಾಕೆಂದರೆ ನೀವು ಕೊಟ್ಟಿದ್ದಲ್ಲ ಸುಳ್ಳು ಅಂತ. ನೀವು ಕೊಟ್ಟಾಗ ಅದು ನಿಜ ಅಂತ ಹೇಳಂತ ಚೆಕ್ ಮಾಡ್ತಕ್ಕಂಥ ಪರಿಜ್ಞಾನನೇ ಇವ್ರಿಗಿಲ್ಲ ಅಂದರೆ ತಪ್ಪಾಗುತ್ತೆ. ದೇ ಹ್ಯಾವ್ ಟು ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್. ಇಲ್ಲ, ನಾನು ಹಂತವಾಗಿ ಮೊನ್ನೆ ಎಲ್ಲ ಇಲ್ಲಿಂದ ಬಸ್ ಎಲ್ಲೆಲ್ಲಿ ಮೊನ್ನೆನೂ ಕೂಡ ನಾನೇ ಬೋಟ್ ತಂದು ಇಳಿಸಿದ್ರು. ಐ ಹ್ಯಾಡ್ ಟೋಲ್ಡ್ ದೆಮ್ ವೆರಿ ಸ್ಟ್ರಿಕ್ಟ್ಲಿ, ಗೋ ಆ್ಯಂಡ್ ರೇಡ್ ಮಾಡಿ, ನೀವು ಮಾಡಿ. ಅದು ಇಲ್ಲಿಗೂ ಬರ್ತಾ ಇರಲಿಲ್ಲ, ಬೇರೆ ಕಡೆಗೆ ಬರ್ತಾ ಇತ್ತು. ಒಂದೇ ಸತಿಗೆ ಎಲ್ಲಂದು ನಾಗರಾಜ್ ಮುಗಿಸ್ಬಿಡ್ತೀವಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಐ ನೀಡೆಡ್ ಲಿಟ್ಲ್ ಬಿಟ್ ಆಫ್ ಆಫೀಸರ್ಸ್ ಕಾನ್ಫಿಡೆನ್ಸ್ ಬೇಕು. ನಾನು ಹೋಗಿ ರೇಡ್ ಮಾಡೋನಲ್ಲ. ಇಲಾಖೆಗಳಲ್ಲಿ ಕೆಲವರು ಅಧಿಕಾರಿಗಳು ಕೂಡ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಇಲ್ಲಾಂದರೆ ಇಫ್ ದೇ ಆರ್ ಕಾಟ್, ವಿಲ್ ಪನಿಷ್ ದಮ್ ವೆರಿ ಬ್ಯಾಡ್ಲಿ. ನಾನು ಹೇಳ್ತೇನೆ, ಇಟ್ಸ್ ನಾಟ್ ಅಲೌಡ್. ನಾನು ಅದನ್ನು ಹಂತವಾಗಿ ತಂದು ಒಂದು ಹಂತಕ್ಕೆ ನಿಲ್ಲಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ನಾನು ಸಿಂಪಲಾಗಿ ಹೇಳ್ತೀನಿ, ಎನಿ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಅಲ್ಲಲ್ಲ, ಆಡ್ಕೊಳ್ಳೋದನ್ನ ಪದ್ಧತಿ ಅದಲ್ಲ, ಒಳ್ಳೆಯದಲ್ಲ. ಯಾವುದೇ ಇಲ್ಲಿಗಲ್ ಆ್ಯಕ್ಟಿವಿಟಿನ ನಿಲ್ಲಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗುತ್ತೆ, ನನ್ನ ಕರ್ತವ್ಯನೂ ಕೂಡ ಆಗುತ್ತೆ, ನನ್ನ ಆಡಳಿತದ ಕರ್ತವ್ಯ ಆಗುತ್ತೆ. ಅದನ್ನು ಮಾಡಿಸ್ತೀನಿ. ಮಾಡಬೇಕಂತ ಸುಮ್ಮನೆ ಒಂದು ಜನರಲಾಗಿ ಚರ್ಚೆ ಆಯಿತು. ಐ ಥಿಂಕ್ ದೇ ವಿಲ್ ಡೂ ಇಟ್ ವೆರಿ ಸೂನ್, ನನಗೆ ಗೊತ್ತಿರೋ ಪ್ರಕಾರ. ಇಲ್ಲ, ನನಗೇನೆ ಕಷ್ಟ ಆಗ್ತಾಯಿದೆ. ಗ್ರಾಮ ಪಂಚಾಯತಿಗಳ ಚುನಾವಣೆ ಈಗ ಮುಗೀತು, ಇನ್ನೊಂದು 1 ತಿಂಗಳೊಳಗೆ ಎಲ್ಲ ಇಡೀ ರಾಜ್ಯದಲ್ಲೆಲ್ಲ ಮುಗಿದೋಗ್ಬಿಡುತ್ತೆ. ಗ್ರಾಮ ಪಂಚಾಯತಿಗಳಾಗಬೇಕು, ಗ್ರಾಮ ಪಂಚಾಯತಿ ಅಂತೂ ಫಸ್ಟ್ ಆಗಲೇಬೇಕು. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಕಾರ್ಪೊರೇಷನ್. ಇಲ್ಲಾಂದರೆ ನಿಮಗೆ ಆಡಳಿತ ಹಿಡ್ತಾ ಬರೋದಿಲ್ಲ. ಆ್ಯಂಡ್ 1 MLA ಇಲ್ಲಾಂದರೆ ಒಬ್ಬರು ಶಾಸಕರು ಗ್ರಾಮೀಣ ಭಾಗದಲ್ಲಿರಲಿ, ಸಿಟಿಯಲ್ಲಿರಲಿ, ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಅಧಿಕಾರ ವಿಕೇಂದ್ರೀಕರಣ ಮಾಡೋ ರೀಸನ್ನೇ ಅದು. ಸೊ ಅಲ್ಲ, ಕಾರ್ಯಕರ್ತರದ್ದು ಒಂದು ಪ್ರಾಬ್ಲಮ್ ಇರಲಿ, ನಿಮಗೆ ಅಧಿಕಾರನೇ ಹೊಟ್ಟೋಯ್ತಲ್ಲ. ಅಧಿಕಾರ ಇಲ್ಲ ನಾವು ಕೋರ್ಟ್ದು ಕೆಲವು ಪ್ರಶ್ನೆಗಳನ್ನ ಅದು ವಯಸ್ಸು ವರ್ಷ ಇರೋದ್ರಿಂದ ಬೆಂಗಳೂರು ಒಂದು ಬಿಟ್ಟು ಇನ್ನುಳ್ಕಿದ್ದು ಮಾಡಿ ಅಂತಲೂ ಕೂಡ ನಾವು ಕ್ಯಾಬಿನೆಟಲ್ಲಿ ಎಲ್ಲರೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿದ್ವಿ. ಎಲ್ಲ ಲೀಗಲ್ ಹ್ಯಾಸಲ್ಸ್ ಇದೆ, ಅದನ್ನು ಬಿಟ್ಟು ಬೇರೆ ಕಡೆಗೆ ನಾವು ಮಾಡೋದಕ್ಕೂ ರೆಡಿ. ಲೀಗಲ್ ಹ್ಯಾಸಲ್ಸ್ ಇದ್ದರೆ ಬೇಗ ಮುಗಿಸ್ಕೋಬೇಕು. ಈಗ ಐ ಥಿಂಕ್ ಲಾಟ್ ಆಫ್ ಇಶ್ಯೂಸ್ ವಿಲ್ ಸಾರ್ಟ್ ಔಟ್ ನೆಕ್ಸ್ಟ್ ಮಂತ್, ನನಗೆ ಗೊತ್ತಿರೋ ಪ್ರಕಾರ, ಇನ್ಕ್ಲೂಡಿಂಗ್ ನಮ್ಮ ರಿಸರ್ವೇಷನ್ ಫಾರ್ ರಿಕ್ರೂಟ್ಮೆಂಟ್. ಥ್ಯಾಂಕ್ ಯು ಎಲ್ಲರಿಗೂ. ಗಣರಾಜ್ಯೋತ್ಸವದ